ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 30ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆ ಭಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಮನುಕುಲದ ರಕ್ಷಣೆಗೋಸ್ಕರವಾಗಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ, ದೇವರ ವಾಕ್ಯದಲ್ಲಿ ಆತನ ಕುರಿತಾಗಿ ಮುಂತಿಳಿಸಲ್ಪಟ್ಟಂತಹ ಸರಿಸುಮಾರು 28 ಪ್ರವಾದನೆಗಳು ಈಗಲೂ ನೆರವೇರಿತು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರ ಪಾಪ ಕ್ಷಮಾಪಣೆ, ನಿತ್ಯ ಜೀವ, ರಕ್ಷಣೆಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸಬೇಕಾಗಿ, ಅದಕ್ಕೆ ಮಾಡಬೇಕಾದಂಥ ಶಿಲುಬೆಯ ರಕ್ಷಣಾ ಕಾರ್ಯವನ್ನು ನೆರವೇರಿಸಿದವನಾಗಿ, ಅದನ್ನು ಕೂಡ ಪರಿಪೂರ್ಣವಾಗಿ ನೆರವೇರಿಸಿದವನಾಗಿ ತೀರಿತು ಎಂಬುದಾಗಿ ಹೇಳಿದನು. ಇನ್ನು ಮನುಷ್ಯನು ಮಾಡಬೇಕಾದದ್ದು ರಕ್ಷಣೆಗಾಗಿ ಯಾವ ಕಾರ್ಯವೂ ಇಲ್ಲ. ಆತನ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನಿಂದ ಪಾಪದ ಕ್ಷಮಾಪಣೆಯನ್ನು ಹೊಂದುತ್ತಾನೆ. ಆತನು ಮಾಡಿದಂತಹ ಆ ರಕ್ಷಣಾ ಕಾರ್ಯ, ಶಿಲುಬೆಯ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ಅದನ್ನು ಸ್ವೀಕಾರ ಮಾಡಿಕೊಳ್ಳುವ ಮೂಲಕವಾಗಿ ಅವನ ಪಾಪಗಳಿಗೆ ಕ್ಷಮಾಪಣೆಯಾಗುತ್ತದೆ. ಅವನು ಸತ್ತು ಹುನಲ್ಪಟ್ಟು ಮುರಿಸ ಮುಚ್ಚಿನ ಗೆದ್ದು ಬಂದ ಹಾಗೆ ಆತನ ಮೇಲೆ ನಂಬಿಕೆ ಇಡುವವರಲ್ಲೂ ಕೂಡ ಅವರಿಗೂ ಕೂಡ ಮರಣವನ್ನು ಜಯಿಸುವ ಎದ್ದು ಬರುತ್ತಾರೆ. ತಂದೆಯಾದ ದೇವರ ಸೋಡ ಅನ್ಯೋನ್ಯತೆಯುಳ್ಳವರಾಗಿರುತ್ತಾರೆ. ಸದಾಕಾಲ ಆ ದೇವರ ಕೂಡ ವಾಸಿಸುವಂಥವರಾಗಿದ್ದಾರೆ. ಹಾಗಾಗಿ ನೀವು ನಿಮ್ಮ ರಕ್ಷಣೆಗೋಸ್ಕರವಾಗಿ ಇನ್ನೂ ಮಾಡಬೇಕಾದದ್ದು ಏನೂ ಇಲ್ಲ. ನೀವು ಆತನ ಮೇಲೆ ನಂಬಿಕೆ ಇಟ್ಟು ಪಾಪ ಕ್ಷಮಾಪಣೆ ಹೊಂದಿರಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಒಂದು ವೇಳೆ ಆತನು ಆತನ ರಕ್ಷಣಾ ಕಾರ್ಯ ಮೇಲೆ ನಂಬಿಕೆ ಇಡದಿದ್ದರೆ ಆ ಪಾಪದ ಭಾರವನ್ನು ನೀವು ಹೊತ್ತುಕೊಂಡು ನಿತ್ಯ ನರಕದಲ್ಲಿ ಬಾಧೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಹೇಳುತ್ತಾ ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ.